ಹಾಯ್ ಎಲ್ಲರಿಗೂ. ಇವತ್ತು ಆರಿಜಿನ್ LGNS ಅಲ್ಲಿ ಯಾವ ಥರ ವಾಲೆಟ್ನ ಡೌನ್ಲೋಡ್ ಮಾಡ್ಕೋಬೇಕು, ವಾಲೆಟ್ನ ಕ್ರಿಯೇಟ್ ಮಾಡಬೇಕು, ಮತ್ತು ID ರಿಜಿಸ್ಟರ್ ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನೀಗ ಹೇಳ್ತಾ ಹೋಗ್ತೀನಿ. ಟೋಕನ್ ಪಾಕೆಟ್ನ ನೀವು ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ, ಟೋಕನ್ ಪಾಕೆಟು ಅಥವಾ ಸೇಫ್ ಫೈಲು. ಡೌನ್ಲೋಡ್ ಮಾಡಿದ ತಕ್ಷಣ ನಿಮಗೆ 2 ಆಪ್ಷನ್ ಬರುತ್ತೆ, ನೋ ಮೋರ್ ಅಕೌಂಟ್ಸ್ ಅಥವಾ ಐ ಹ್ಯಾವ್ ಅಕೌಂಟ್ ಅಂತ. ನೋ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಕ್ರಿಯೇಟ್ ವಾಲೆಟ್ ಕ್ಲಿಕ್ ಮಾಡಿ. ಓಕೆ, ಕ್ರಿಯೇಟ್ ವಾಲೆಟ್ ಆದಮೇಲೆ ಇಲ್ಲಿ ನೇಮ್ ಕೊಡಿ, ಎನಿಥಿಂಗ್, ಏನಾದರೂ ಒರಿಜಿನ್ ಅಥವಾ ನಿಮ್ಮ ಹೆಸರು ಏನಾದರೂ ಕೊಡಿ. ಆ್ಯಂಡ್ ದೆನ್ ಇಲ್ಲಿ ಪಾಸ್ವರ್ಡಲ್ಲಿ ನಂಬರ್ಸ್ ಕೊಟ್ಟರು ನಡೆಯುತ್ತೆ. ನೀವೇನಾದರೂ ನಂಬರ್ ಕೊಟ್ಟರು ಕೂಡ ನಡೆಯುತ್ತೆ, ಅಥವಾ @ ಅಥವಾ ಒಂದು ಸ್ಮಾಲ್ ಲೆಟರ್ ಕ್ಯಾಪಿಟಲ್ ಲೆಟರ್ ಹಾಕಿದರೂ ಕೂಡ ನಡೆಯುತ್ತೆ. ಹಿಂಟ್ ಆಪ್ಷನಲ್ಲಿರುತ್ತೆ, ಅಂದರೆ ಪಾಸ್ವರ್ಡ್ ರಿಲೇಟೆಡ್ ಏನಾದರೂ ಹಿಂಟ್ ಕೊಡ್ಬೋದು. ಅಗ್ರಿ ಮಾಡಿ, ಕ್ರಿಯೇಟ್ ವಾಲೆಟ್ನ ಕ್ಲಿಕ್ ಮಾಡಿ. ಎಲ್ಲ ಅಂಡರ್ಸ್ಟುಡ್ ಕ್ಲಿಕ್ ಮಾಡಿ. ಅದಾದ ನಂತರ ಬ್ಯಾಕಪ್ 12 ವರ್ಡ್ಸ್ ಬ್ಯಾಕಪ್ ಏನಿದೆ ಇದು ವೆರಿ ಇಂಪಾರ್ಟೆಂಟು. ಇದನ್ನು ನೀವೆಲ್ಲಾದರೂ ಬರೆದಿಟ್ಕೊಳ್ಳಿ ಅಥವಾ ಮೇಲಲ್ಲಿ ಸೇವ್ ಮಾಡ್ಕೊಳ್ಳಿ. ಓಕೆ, ಇದನ್ನು ಸೇವ್ ಮಾಡಿಕೊಂಡು, ಇದು ಭಾಳ ಇಂಪಾರ್ಟೆಂಟ್ ಇರುತ್ತೆ, ಇದನ್ನು ಯಾವುದೇ ಕಾರಣಕ್ಕೂ ಕಳ್ಕೊಬೇಡಿ. ನೀವೇನಾದರೂ ಇದನ್ನು ಕಳ್ಕೊಂಡಿದ್ದಲ್ಲಿ ನಮ್ಮ ಫಂಡು ಯಾವುದೇ ಕಾರಣಕ್ಕೂ ಕೂಡ ರಿಕವರಿ ಮಾಡಲಿಕ್ಕಾಗಲ್ಲ. ಇದನ್ನು ಕಾಪಿ ಮಾಡಿ ಆ್ಯಂಡ್ ದೆನ್ ನೆಕ್ಸ್ಟಲ್ಲಿ ಇದನ್ನು ವೆರಿಫೈ ಮಾಡಬೇಕಾಗುತ್ತೆ. ನೀವೇನು ಸ್ಕ್ರೀನ್ಶಾಟ್ ತೊಗೊಂಡಿರ್ತೀರ, ವೆರಿಫೈ ಮಾಡಿ ಕನ್ಫರ್ಮ್ನ ಕ್ಲಿಕ್ ಮಾಡಿ. ಓಕೆ, ನೀವು ಕ್ರಿಯೇಟ್ ಮಾಡುವಾಗ ಸೆಲೆಕ್ಟ್ ಮಾಡಬೇಕಾಗಿರೋದು ಬ್ಲಾಕ್ ಚೈನ್ ಬಂದು ಪಾಲಿಗಾನ್ ಬ್ಲಾಕ್ ಚೈನ್ನ ಸೆಲೆಕ್ಟ್ ಮಾಡಬೇಕು. ಓಕೆ, ಅದಾದಮೇಲೆ ಇಲ್ಲಿ ಟಾಪ್ ರೈಟ್ ಸೈಡಲ್ಲಿ ಒಂದು ಪ್ಲಸ್ ಬಟನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಡೈ ಮತ್ತು LGNSನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಮೇನ್ ಪೇಜಿಗೆ LGNS ಮತ್ತು ಡೈ ಕೂಡ ಆ್ಯಡ್ ಆಗಿರುತ್ತೆ. ನೀವು ರಿಜಿಸ್ಟರ್ ಮಾಡಬೇಕು ಅಂದರೆ ಫಸ್ಟು ನಿಮ್ಮ ಹತ್ರ ಪಾಲಿಗಾನ್ ಇರಬೇಕು, ಸ್ವಲ್ಪ 0.2 0.3. ಅದನ್ನು ನೀವು ನಿಮ್ಮ ವಾಲೆಟ್ಗೆ ತರಿಸ್ಕೋಬೇಕು. ಸಮ್ ಪಾಲಿಗಾನ್ ಇದ್ದರೆ, ನಿಮ್ಮ ಟ್ರಾನ್ಸಾಕ್ಷನ್ ಆಗಬೇಕು ಅಂದರೆ ಪಾಲಿಗಾನ್ ಇರಲೇಬೇಕು. ಪಾಲಿಗಾನ್ನ ನೀವು ನಿಮ್ಮ ವಾಲೆಟ್ಗೆ ತರಿಸ್ಕೊಂಡಾಗ ಮಾತ್ರ ಅದು ರಿಜಿಸ್ಟ್ರೇಷನ್ ಆಗ್ತಕ್ಕಂಥದ್ದು. ಈಗ ನಾನು ವಾಲೆಟ್ಗೆ ಪಾಲಿಗಾನ್ನ ಕಳಿಸ್ಕೊಂಡಿದ್ದೀನಿ. ಟೋಕನ್ ಪಾಕೆಟ್ಗೆ ಫಸ್ಟ್ ನಾವು ಈ ಥರ ಟೋಕನ್ ಪಾಕೆಟ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಪಾಲಿಗಾನ್ ಒಂದು ಸಲ ನಮಗೆ ಪಾಲಿಗಾನ್ ರಿಸೀವ್ ಆದ ತಕ್ಷಣ ನೀವು ಯಾರು ಅಂಡರ್ ಜಾಯ್ನ್ ಆಗ್ತಿದ್ರೆ ಅವ್ರದ್ದು ರೆಫರಲ್ ಲಿಂಕ್ ತೊಗೊಳ್ಳಿ. ಓಕೆ, ರೆಫರಲ್ ಲಿಂಕ್ನ ತೊಗೊಂಡು ನಾನೀಗ ರೆಫರಲ್ ಲಿಂಕ್ನ ಕಾಪಿ ಮಾಡಿದ್ದೀನಿ. ಟೋಕನ್ ಪಾಕೆಟ್ ಓಪನ್ ಮಾಡಿ, ಕೆಳಗಡೆ ಡಿಸ್ಕವರ್ ಅಂತ ಇದೆ. ಮೇಲ್ಗಡೆ ಎಂಟರ್ URL ಮೇಲೆ ಪೇಸ್ಟ್ ಮಾಡಿ, ರೆಫರಲ್ ಲಿಂಕ್ನ ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿ ಕೆಳಗಡೆ ಲಿಂಕ್ ತೋರಿಸ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ಕಂಟಿನ್ಯೂ ಕ್ಲಿಕ್ ಮಾಡಿ. ನೀವು ಕನೆಕ್ಟ್ ಮಾಡುವಾಗ ನೀವು ಜಾಯಿನ್ ಅಂತ ಬರಲೇಬೇಕು. ಈ ಥರ ನಿಮಗೆ ಜಾಯಿನ್ ಅಂತ ಬಂತು ಅಂದರೆ ಮಾತ್ರ ಅದು ಜಾಯ್ನಿಂಗ್ ರಿಜಿಸ್ಟರ್ ಆಗ್ತಾ ಇದೆ ಅಂತ ಅರ್ಥ. ಈ ಪೇಜ್ ನಿಮಗೆ ಬರಲಿಲ್ಲ ಅಂದರೆ ಇನ್ನೊಂದು ಸಲ ನೀವು ನಿಮ್ಮ ರೆಫರಲ್ ಲಿಂಕ್ನ ತೊಗೊಂಡು ಮತ್ತೊಮ್ಮೆ ಕರೆಕ್ಟಾಗಿ ರಿಜಿಸ್ಟರ್ ಮಾಡಬೇಕಾಗುತ್ತೆ. ನಾನು ಜಾಯ್ನ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಕನ್ಫರ್ಮ್ ಪೇಮೆಂಟ್, ಪಾಸ್ವರ್ಡು ಪೆಂಡಿಂಗು. ಓಕೆ, ಇವಾಗ ನಿಮ್ಮ ID ಏನಿದೆ ರಿಜಿಸ್ಟರ್ ಆಗಿದೆ. ನಾವು ನಮ್ಮ ಪಾಲಿಗಾನ್ ಇರಬೇಕು, ವಾಲೆಟ್ ಕ್ರಿಯೇಟ್ ಆಗಿರಬೇಕು. ರೆಫರಲ್ ಲಿಂಕ್ನ ನೀವು ಕರೆಕ್ಟಾಗಿ ಮಾಡೋದ್ರಿಂದ ನಿಮ್ಮ ID ರಿಜಿಸ್ಟರ್ ಆಗಿರುತ್ತೆ. ಎಕ್ಸಾಂಪಲ್ ರಿಜಿಸ್ಟರ್ ಕನ್ಫರ್ಮ್ ಆಗಿದೆ ಅಂತ ನೋಡ್ಕೊಳ್ಳಿಕ್ಕೆ ನೀವು ಇಲ್ಲಿ ಇನ್ವೈಟ್ ಮೇಲೆ ಕ್ಲಿಕ್ ಮಾಡಬೇಕು, ಸೈನ್ ಬೈ ವಾಲೆಟ್ ಮಾಡಿ. ಓಕೆ, ಇಲ್ಲಿ ನಿಮ್ಮದು ರೆಫರರ್ ಮೇಲೆ ಏನಿದೆ, ರೆಫರರ್ ಅನ್ನೋದು ಜನ್ರೇಟ್ ಆಗಿದೆ ಅಂದರೆ ನಿಮ್ಮ ID ರಿಜಿಸ್ಟರ್ ಆಗಿದೆ ಅಂತ ಅರ್ಥ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಥರ ಸ್ಟೇಕ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.